ಎಂಬ ಶರಣರ ನುಡಿಯಂತೆ ಹಮ್ಮು ಬಿಮ್ಮುಗಳಿಲ್ಲದೆ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಮಹಿಳೆಯೊಬ್ಬರು ಹಿಡಿದರೆ ಯಾವ ರೀತಿಯಾಗಿ ಅದನ್ನು ಬೆಳೆಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದ್ದಾರೆ. ಅವರ ಒಂದು ಅವಧಿಯಲ್ಲಿ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ತಾಲೂಕಾ ಹಾಗೂ ಜಿಲ್ಲಾ ಅಧ್ಯಕ್ಷರಾಗುವಂತಹ ಸುಯೋಗವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗಿ, ಎಲ್ಲ ಸಾಹಿತಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ. ಮಂಗಲ ಅವರು ಶ್ರೀ ರೇವಣಸಿದ್ದಪ್ಪ ಲಂಬಿ ಹಾಗೂ ಶ್ರೀಮತಿ ಮೀನಾಕ್ಷಿ ರೇವಣಸಿದ್ದಪ್ಪ ಲಂಬಿ ದಂಪತಿಗಳಿಂದ ಉದರದಿಂದ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಜನಿಸಿದ್ದಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸೊಲ್ಲಾಪುರದಲ್ಲಿ ಮಾಡಿದ್ದಾರೆ. BSc ಪದವಿಯನ್ನು ನನಗೆ ಗೊತ್ತಿರಲಿಲ್ಲ ಇವತ್ತಿನ ತನಕ. ವಿಜ್ಞಾನದ ಒಂದು ವಿದ್ಯಾರ್ಥಿಯಾಗಿ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಅಪೂರ್ವವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಈ ಶರಣೆ ಜಯವಿದೇವಿ ತಾಯಿಯವರು ಇವರ ತಾಯಿಯ ಸೋದರತೆ. ಬಹುಶಃ ಬರವಣಿಗೆಯ ಗುಣ ಅವರ ರಕ್ತದಲ್ಲಿ ಬಂದಿದೆ ಅನ್ಕೋತೀನಿ. ಈ ನಮ್ಮ ಮಂಗಳಕ್ಕ ಅವರು ಹೇಳಿದಂಗೆ ಬಹಳಷ್ಟು ಜನ ಸಾಹಿತಿಗಳನ್ನು ಹುಟ್ಟಾಕಿದವರು. ನಮ್ಮ ಸಾಹಿತ್ಯ ಪರಿಷತ್ತಿನೊಳಗೆ ಹಾಡಕ್ಕೆ ಬರೆದವ್ರನ್ನ ಹಾಡಕ್ಕೆ ಹಚ್ಚಿದ್ರು, ಬರ್ಯಾಕ ಬರೆದವ್ರನ್ನ ಬರ್ಯಾಕ ಹಚ್ಚಿದ್ರು, ಮಾತಾಡಕ್ಕೆ ಬರೆದವ್ರನ್ನ ಮಾತಾಡಕ್ಕೆ ಹಚ್ಚಿದ್ರು. ಬರ್ರಿ ನೀವು ಮಾತಾಡಿ ಹೇಳ್ರಿ. ಅವರ ದೊಡ್ಡ ಗುಣ ಎಂತೆಂಥವ್ರನ್ನ ಎಲ್ಲೆಲ್ಲ ಓದ್ಬಿಟ್ರಿಸ್ತು. ಕೆಲವರವ್ರನ್ನ ಮರ್ತು ಬಿಟ್ಟಾರ, ಮತ್ತು ಬೇರೆ ಬಹಳಷ್ಟು ಜನ ಅವರ ಒಂದು ಕೃಪೆಯಿಂದ, ಅವರ ಒಂದು ಅಭಿಮಾನದಿಂದ ಬೆಳೆದು ಬಂದಿದ್ದಾರೆ. ಅದು ಬಹಳಷ್ಟು ಹೆಮ್ಮೆ ಪಡುವಂಥದ್ದು. ಆಮೇಲೆ ಸಾಹಿತ್ಯ ಪರಿಷತ್ತಿನೊಳಗೆ ಸುಮಾರು ಅವರು ಎಲ್ಲ ತಾಲೂಕುಗಳಲ್ಲಿ ಏನು ಮಾಡಿದ್ದಾರೆ, ಕನ್ನಡದ ಒಂದು ಭವನವನ್ನು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಯಾರೂ ಅಧ್ಯಕ್ಷರು ಈ ಕೆಲಸವನ್ನು ಮೊದಲು ಮಾಡಿರಲಿಲ್ಲ. ಒಬ್ರು ಹೆಣ್ಣು ಮಗಳೊಬ್ರು ಈ ಕೆಲಸ ಮಾಡ್ಯಾರ ಅನ್ನುವಂಥದ್ದು ನಮಗೆ ಬಹಳಷ್ಟು ಹೆಮ್ಮೆ ತರುವಂಥದ್ದು. ಇಂಥ ಒಂದು ಸಾಹಿತಿಗೆ ಇವರು ಸಾಕಷ್ಟು ಪುಸ್ತಕಗಳನ್ನು ಬರ್ತಾರೆ. ಆದರೆ ಬರೆಯೋದಕ್ಕಿಂತ ಹೆಚ್ಚವರು ಕೆಲಸ ಮಾಡ್ಯಾರಂತ ಅನ್ಕೊಂಡೆ. ಅವರ ಕೃತಿಗಳು ಪ್ರತಿಬಿಂಬ ಒಂದು ಸಿಂಕನ್ನ, ಕ್ರಾಂತಿಯೋಗಿನಿ, ಗಂಗಾಂಬಿಕೆ, ಸಂಶೋಧನಾತ್ಮಕ ಕೃತಿ, ಆಮೇಲೆ ಸ್ವಾದ ಅನ್ನುವಂಥದ್ದು, ಆರೋಗ್ಯದಿಂದ ಪೌಷ್ಟಿಕ ಹಳೆಬೇರು ಹೊಸ ಚಿಗುರು ಅನ್ನುವಂಥ ಕೃತಿಗಳು, ಚಿಕ್ಕ ಮಕ್ಕಳ ಕಥಾ ಕಮ್ಮಟಗಳು, ಸಂಪಾದಿತ ಕೃತಿ, ಕ್ರಾಂತಿಯೋಗಿ ಬಸವಣ್ಣ, ರೂಪಿಣಿ ಮುಂತಾದ ಕೃತಿಗಳನ್ನು ಮುಗಿಸಿ 40 ವರ್ಷಗಳ ಕಾಲ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಸಮಾಜ ಸೇವಕಿಯೂ ಹೌದು, ಸಾಹಿತಿಯೂ ಹೌದು, ಒಬ್ಬ ಆದರ್ಶ ಟ್ರೈನಿಯೂ ಹೌದು, ನಮಗೆಲ್ಲರಿಗೂ ಮಾರ್ಗದರ್ಶನಿಯಾಗುವಂತಹ ಮಹಿಳೆಯೂ ಹೌದು. ಅವರಿಗೆ ದೇವರು 100 ವರ್ಷಗಳ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಇನ್ನಷ್ಟು ಖುಷಿಯಾಗಿ ಅವರು ಬಾಳಿ ಅವರ ಇನ್ನು ಸಾಕಷ್ಟು ಜನರನ್ನು ಬೆಳೆಸಲಿ ಎನ್ನುವಂಥ ಹಾರೈಕೆ ನಮ್ಮದು. ಧನ್ಯವಾದಗಳು. ಈಗ ನಿಮಗೆ ಗೊತ್ತಿರ್ಬೋದು, ಎಲ್ಲ ತಾಲೂಕುಗಳಲ್ಲಿ ಸರ್ವಾಧ್ಯಕ್ಷರಾಗಿರ್ತಾರ, ಎಲ್ಲ ಜಿಲ್ಲೆಗಳಲ್ಲಿ ಆಗಿರ್ತಾರ. ಆದ್ರೆ ಅವ್ರು ಮಾತಾಡ್ತಾರ, ಎಲ್ಲರೂ ಕೇಳಿಸ್ಕೊಳ್ಳಿಲ್ಲ, ಹೋಗ್ಬಿಡ್ತಾರ. ಇವ್ರು ಏನು ಮಾಡ್ಯಾರಂದ್ರೆ ತಮ್ಮ ಅವಧಿಯೊಳಗೆ ಬಂದಂಥ ಎಲ್ಲ ತಾಲೂಕಿನ ಸರ್ವಾಧ್ಯಕ್ಷರ ವಾಚನಗಳನ್ನು ಇಸ್ಕೊಂಡು ಅವನು ಮತ್ತೆ ಪುನಃ ಪ್ರಿಂಟ್ ಮಾಡಿ, ನಾನು ನೋಡೇನಿ. ಯಾಕಂದ್ರೆ ನಾನು ಇದನ್ನು ಯಾಕೆ ಓದೇನಂದ್ರೆ ಅದನ್ನು ಪ್ರಿಂಟ್ ಮಾಡೋ ಮುಂದೆ ಪ್ರೂಫ್ ರೀಡಿಂಗ್ ಬಂದಿದ್ದು ನನ್ನ ಕಡೆ. ಅಂದ್ರೆ ಅದೆಲ್ಲರೂ ಓದಿ ಮತ್ತೊಂದು ಒಂದು ಬೃಹತ್ತಾದಂಥ ಗ್ರಂಥವನ್ನು ಮಾಡಿದಾರೆ. ಇದು ಎಲ್ಲರಿಗೂ ಒಂದು ಮಾದರಿಯಾದಂಥ ಗ್ರಂಥ. ಇದರೊಳಗೆ ಸರ್ವಾಧ್ಯಕ್ಷರು ಏನು ಮಾಡ್ಯಾರಂದ್ರೆ ಇಡೀ ಬೆಳಗಾವಿ ಜಿಲ್ಲೆಯ ಬಗ್ಗೆ, ನಾಡು ನುಡಿಗಳ ಬಗ್ಗೆ ಅವರವರ ಕಾಲದೊಳಗಿದ್ದದನ್ನು ಬರ್ದಾರ. ಇದನ್ನು ಎಲ್ಲರೂ ಓದುವಂಥ ಕೃತಿ ಇದೆ. ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ ಕೊಂಡುಕೊಂಡು ಓದ್ರಿ. ಅಷ್ಟು ಉತ್ತಮವಾದಂಥ ಗ್ರಂಥವನ್ನು ಹೊರಗೆ ತಂದಾರ. ಇದು ಸಹಿತ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಕೆಲಸ ಮಂಗಳಕ್ಕ ಅವರ ಟೈಮ್ ಒಳಗೆ ಆಗಿದ್ದು. ಬಹುಶಃ ಇನ್ನೊಬ್ರು ಯಾರು ಈ ಕೆಲಸವನ್ನು ಮಾಡಲಿಕ್ಕಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಬರ್ರಿ. ಹುಟ್ಟುದು ಮುಖ್ಯ ಇಲ್ಲ, ಸಾಯುವುದು ಮುಖ್ಯ ಇಲ್ಲ, ಬದುಕುವುದು ಬಹಳ ಮುಖ್ಯ. ಅಂಥ ಬದುಕಿನೊಳಗೆ ಸಮಾಜಕ್ಕಾಗಿ ನಾವು ಏನಾದರೂ ಮಾಡ್ತೀವಲ್ಲ, ಅದು ಅತಿ ಮುಖ್ಯ. ಅಂಥ ಸೇವೆಯನ್ನು ನಾನು ಆಫೀಸಿಗೆ ಭಾಳ ಬರ್ತಿದ್ರು. ತುಡಿತಾ ಒಳಗೆ ಏನಾರು ಮಾಡಬೇಕು ಇರಂಗ ಅಂತ. ಮತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊತಿದ್ರು. ಅವಾಗ ಅಪ್ಪಾರನ್ನ ನಾನು ನೋಡಿದ್ದೀನಿ, ನಂಬಿಯವ್ರನ್ನ. ಅವಾಗ ಆ ಕಾರ್ಯಕ್ರಮದಾಗ ಅವರು ಅಪ್ಪನ ಮೇಲೆ ಭಾಳ ಪ್ರೀತಿ ಅಪ್ಪನ ಮೇಲೆ ಅಂತ. ಅವರ ಏನು ಒಂದು ಎಳೆತನದಿಂದ ಕನ್ನಡ ಪ್ರೇಮ ಏನಿತ್ತು ಅದಕ್ಕೊಂದು ಅವಕಾಶ ಸಿಕ್ತು. ಭಾಳ ಮಂದಿಗೆ ಯೋಗ್ಯತೆ ಇರ್ತೈತಿ, ಒಮ್ಮೆ ಅವಕಾಶ ಸಿಗುವುದಿಲ್ಲ. ಅಂಥ ಅವಕಾಶ ಸಿಕ್ಕು ಅವರು ಇಷ್ಟು 10 ವರ್ಷಗಳ ಕಾಲ ಕನ್ನಡ ನಾಡು ನುಡಿಯ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾಡು ನುಡಿಗಾಗಿ ಧಾರಣೆ ಅಂದರೆ ಭೂಮಿ,
ಎಲ್ಲ ಮಹಿಳೆಯರ ಒಕ್ಕೂಟದಿಂದ ನೀವು ನಾವು ಎಲ್ಲರೂ ನೀಗುಡಿದ್ರೆ ಹಳತೆ ನೀಗುಡಿದ್ರೆ ರಾತ್ರಿ ಅನ್ನುವಾಗ ನಿಮ್ದೆಲ್ಲರಿಗೂ ಅದರಲ್ಲಿ ಒಂದು ಮನಿ ಅಂಥ ಒಂದು ಪ್ರಶಸ್ತಿಯನ್ನು ನಮ್ಮ ಮಹಿಳೆಯರ ಒಕ್ಕೂಟದಿಂದ ಅವರಿಗೆ ಇವತ್ತು ನಾವು ನೀಡ್ತಾ ಇದ್ದೀವಿ. ಈ ಪ್ರಸಂಗದೊಳಗೆ ಅಣ್ಣಾರನ್ನೂ ನೆನೀತೇನೆ ನಾನು. ಶ್ರೀಶೈಲ ಅಣ್ಣಾರ ನನಗೆ ಅದಕ್ಕೆ ಬಂದು ಕೂಡಲೇ ಕೇಳಿದೆ, ನಾನು ಎಲ್ಲೆಲ್ಲ ಭೇಟಿ ಅಂತ. ಅವರ ಮೆಟ್ಗೂಡು ಮನೆತನದ ತೀರ ಮಹಿಳೆ, ಹೊಲ ಮಾಡ್ತಾರ, ಗಿಡ ನೋಡಕ್ಕೆ ಹೋಗ್ತಾರ, ಅಲ್ಲಿ ಕನ್ನಡ ಸೇವೆಯನ್ನು ಮಾಡಕ್ಕೆ ಬರ್ತಾರ. ಇತ್ತಾಗ ಮನೆಯೊಳಗೆ ಅಡಿಗೆ ಇಷ್ಟು ಮಂದಿ ಬಂದು ಟಿವಿ ನಿಂದಿರ್ತಾರ ಹೆಣ್ಮಕ್ಳಿಗೆ. ಅದಕ್ಕೆ ಅಷ್ಟಲಕ್ಷ್ಮಿ ಅಂತ ಏನು ಹೇಳ್ತೀವಿ ನಾವು, ಅಷ್ಟು ಕೈ ಇರ್ತಾವಂತ ಲಕ್ಷ್ಮಿಗೆ. ಹಂಗೆ ಈ ಕಡೆ ಮಾಡೋದು ಆ ಕಡೆ ಮಾಡೋದು ಹಂಗೆ ಮಾಡೋದು ಅಂತ ಮಹಿಳೆಯರು ಮಾಡೋದು ಬಹಳ ದೊಡ್ಡದು. ಅದಕ್ಕೆ ಈ ಒಂದು ಸಮಾಜ ಮತ್ತು ನಾಡಿ ನುಡಿಯಾಗಿ ಸೇವೆಯನ್ನು ಸಲ್ಲಿಸಿದ ಮಂಗಳಕ್ಕ ಶ್ರೀಶೈಲ ಮೆಟ್ಗೂಡ್ ಅವರಿಗೆ ಇವತ್ತು ನಾವು ಮಹಿಳಾ ಒಕ್ಕೂಟಗಳ ಧಾರ್ಮಿಕ ಪ್ರಶಸ್ತಿಯನ್ನಿತ್ತು ಜೊತೆಸ್ತಾ ಇದ್ದೀವಿ. ಒಂದು ನಿಮಿಷ ಈ ಕಡೆ ಬರ್ರಿ. ಆಮೇಲೆ ಮಹಾರಾಣಿ ಮಾಡ್ರಿ. ಮೈಸೂರು ಮಹಾರಾಣಿ. ಸಿರಿ ಹಾಕ್ತಾರೆ, ಕುಕ್ಮ ಇದಕ್ಕೆ ಇದು ಗುಡಿ ಜೊತೆ ಸ್ವಲ್ಪ ಕೂಡ ಆಮೇಲೆ ಸ್ವಲ್ಪ ಒಳ್ಳೆ ಒಂದು ನಿಮಿಷ ಹೇಳ್ರಿ. ಸೈಡಿ ನಿಲ್ರಿ. ಸ್ವಲ್ಪ ಒಳ್ಳೆ ನಿಂದ್ರಿ, ಅಗಲ ನಿಂದ್ರಿ ಸ್ವಲ್ಪ. ಒಂದು ನಿಮಿಷ ರೀ ಮೇಡಮ್ ಪ್ಲೀಸ್, ಒಂದು ನಿಮಿಷ ಸ್ವಲ್ಪ ಮೇಡಮ್ ಸೈಡ್. ಮೇಡಮ್ ಸ್ವಲ್ಪ ಸೈಡ್ ಗೀತಾ ಸರಿ. ಸರಿ. ಕೈದು ಒಂದನ್ನು ಸಲ್ಲಿಸುತ್ತಾ ನಾನೇನೋ ಮಹಾ ದೊಡ್ಡ ಕೆಲಸ ಮಾಡಿದೆ ಅಂತೇಳಿ ನಾನು ಇದನ್ನು ಮಾಡಿದ್ರು. ನಾ ಏನು ಕೆಲಸ ಎದುರಿಗೆ ಬರ್ತೋ ಅದು ಮಾಡ್ಕೊತ ಹೋಗಿ ಹೆಣ್ಮಗಳು ಇದ ಮಾಡ್ಬೇಕಂತಲ್ಲ.